ಎಲ್ರಿಗೂ ನಮಸ್ಕಾರ. ಮಾರ್ಕೆಟ್ ಓಪನ್ ಆಗಿದೆ. ನಿಫ್ಟಿ ಆಮೇಲೆ ಬ್ಯಾಂಕ್ ನಿಫ್ಟಿ ಎರಡು ಕ್ಲೋಸಿಂಗ್ ಪಾಯಿಂಟ್ ರೆಸಿಸ್ಟೆನ್ಸ್ ತಗೊಂಡು ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ನೋ ಪ್ರಾಬ್ಲಮ್. ಇವಾಗ ಗ್ಯಾಪ್ ಡೌನ್ ಅಲ್ಲಿ ನಾವು ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ ಯಾವ್ದಾದ್ರು ಟ್ರೇಡ್ ತಗೊಳೋದಕ್ಕೆ. ಬಿಕಾಸ್ ಸಿ ಇಲ್ಲಿಂದ ಕಂಟಿನ್ಯೂಸ್ ಬೀಳುತ್ತೆ ಅಂದ್ರೆ ಇದು ಬ್ರೇಕ್ಔಟ್ ಆಗುತ್ತೆ. ಸೊ ಆ ಕೇಸಲ್ಲಿ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೋಡೋಣ, ವೆಯ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಇದು ಹಿಂಗೆ ಕನ್ವರ್ಟ್ ಆಗ್ಬಿಡ್ಬೋದು, ಅಥವಾ ಇದು ಬ್ರೇಕ್ಔಟ್ ಕೊಟ್ಮೇಲೆ ಟ್ರೇಡ್ ಚೆನ್ನಾಗಾಗತ್ತೆ ನಮ್ದು. ಈ ಲೆವೆಲ್ ಹತ್ರ ಸಿಕ್ಕಿದ್ರೆ ನಾವು ಆರಾಮಾಗಿ ಸೆಲ್ ಹೋಗ್ಬೋದು. ಅವ್ರ ಎಲ್ಸ್ ಇಲ್ಲೇ ಟ್ರೇಡ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು. ಸ್ವಲ್ಪ ಮೇಲ್ ಬರಕ್ ಬೇಡ, ಅಥವಾ ಕೆಳಗಡೆ ಬಂದ್ರೆ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಓಕೆ ಟ್ರೇಡರ್ಸ್, ನಾವಿಲ್ಲೊಂದು ಟ್ರೇಡ್ ತಗೊಳೋಣ ಅಂತ ಪ್ಲಾನ್ ಮಾಡ್ತಿದೀವಿ. ಸೊ ನಿಫ್ಟಿ ಫುಲ್ಲು ನೆಗೆಟಿವ್ ಸ್ಟ್ರೆಂತ್ ಇಲ್ಲ ಅನ್ನಿಸ್ತಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಐ ಥಿಂಕ್ ಈ ಲೆವೆಲ್ 200 ಲೆವೆಲ್ ಹತ್ರ ಸ್ವಲ್ಪ ಸ್ಟ್ರೆಂತ್ ಕಾಣಿಸ್ತಾ ಇದೆ. ಓಕೆ, ನನ್ಗೆ ಇನ್ನೊಂದ್ ಸ್ವಲ್ಪ ಕನ್ಫರ್ಮೇಶನ್ ಬೇಕಿತ್ತು. ಲೈಕ್ ಈ ಬೇಸ್ ಕ್ರಾಸ್ ಆದ್ರೆ ಪ್ರೈಸ್ ಆಕ್ಷನ್ ಡಿಫ್ರೆಂಟ್ ಆಗ್ಬಿಡುತ್ತೆ. ಸೊ ಈ ಬೇಸ್ ಕ್ರಾಸ್ ಆಗಿಲ್ಲ ಅಂದ್ರೆ ಆರಾಮಾಗೊಂದು ಕಾಲ್ ಸೈಡ್ ಪೊಸಿಷನ್ ಫೈಂಡ್ ಮಾಡ್ಬೋದು ಇಲ್ಲಿ. ಓಕೆ, ನಾನು ಎಂಟ್ರಿ ತಗೊಂತೀನಿ. ನಮ್ ಟಾರ್ಗೆಟ್ ಈ ಹೈ ಹತ್ರ ಇರುತ್ತೆ. ಸ್ವಲ್ಪ ಒಂದು ರೆಡ್ ಅಲ್ಲಿ ಎಂಟ್ರಿ ಆಗಿದ್ರೆ ಚೆನ್ನಾಗಿರೋದು. ಓಕೆ, ನೋ ಪ್ರಾಬ್ಲಮ್. ಓಕೆ, ಕಾಲ್ ಸೈಡ್ ಹೋಗ್ತಾ ಇದ್ದೀನಿ. 51,200 ಕಾಲ್. ಮಾರ್ಕೆಟ್ ಪ್ರೈಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಯೂಶಲಿ ಒಂದು 70 ಪಾಯಿಂಟ್ಸ್ಗೆ ನಮ್ ಲಾಸ್ ಇರುತ್ತೆ, 70 ಪಾಯಿಂಟ್ಸ್ ನಮ್ ಟಾರ್ಗೆಟ್ ಇರುತ್ತೆ. ನೋಡೋಣ ಏನಾಗುತ್ತೆ. ಈ ಲೆವೆಲ್ ಹತ್ರ ಬಂದ್ರೆ ನಾವು ಆರಾಮಾಗಿ ಟಾರ್ಗೆಟ್ ಬುಕ್ ಮಾಡ್ಕೊಬೋದು. ಇವಾಗ 1000 ಹತ್ತಿರ ಇರುತ್ತೆ. ಸ್ವಲ್ಪ ಪ್ರಾಫಿಟ್ ಸ್ವಲ್ಪ ಲಾಸ್ ನಡೀತಾ ಇದೆ. ನೋ ಪ್ರಾಬ್ಲಮ್. ರೇಟ್ ತಗೊಳೋದಕ್ಕೆ ರೀಸನ್ ಸಿಂಪಲ್. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿದ್ರೆ ನೀವು ಈ ಬೇಸ್ ಕ್ರಾಸ್ ಆಗ್ತಿಲ್ಲ, ಇಲ್ಲಿ ಸ್ಟ್ರೆಂತ್ ತೋರಿಸ್ತಾ ಇದೆ. ಸೊ ನಿಫ್ಟಿಯಲ್ಲಿ ನೋಡಿದ್ರೆ ಆಲ್ರೆಡಿ ನೆಗೆಟಿವ್ ಆಗ್ಬಿಟ್ಟಿದೆ. ನಿಫ್ಟಿ ನೆಗೆಟಿವ್ ಆದಾಗ್ಲೂ ಬ್ಯಾಂಕ್ ನಿಫ್ಟಿ ಸ್ಟ್ರೆಂತ್ ತೋರಿಸ್ತಿದೆ. ಆ ಕಾರಣಕ್ಕೆ ನಾನು ಕಾಲ್ ಸೈಡ್ ತಗೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಮುಂದಕ್ಕೆ. ರೇಂಜ್ ಬ್ರೇಕ್ಔಟ್ ಆದ್ಮೇಲೆ ನಾವು ಟಾರ್ಗೆಟ್ ಮಾಡ್ಕೊಳಕ್ ಹೋಗೋದು ಈಗಿರೋ ಸಿಚುವೇಶನ್ ಅಲ್ಲಿ. ಆರ್ ಎಲ್ಸ್ ಈ ಲೋ ಕ್ರಾಸ್ ಆದಾಗ ಎನಿಯೋ ಇದು ನೆಗೆಟಿವ್ ಆಗ್ಬಿಡುತ್ತೆ, ಅವಾಗ ನಮ್ದು ಎಸ್ ಎಲ್ ಹೋಗುತ್ತೆ. ನೋಡೋಣ, ಆ ಕಡೆಯಿಂದಾನು ಪುಷ್ ಮಾಡ್ತಿದ್ದಾರೆ, ಈ ಕಡೆಯಿಂದಾನು ಪುಷ್ ಮಾಡ್ತಿದ್ದಾರೆ. ಮೇಜರ್ ಆಗಿ ನಾವು ಬೇರೆ ಕಾಲ್ ಸೈಡ್ ಕೂತಿದೀವಿ. ಟ್ರೆಂಡ್ ಫುಲ್ ನೆಗೆಟಿವ್ ಇದೆ. ಬಿಕಾಸ್ ಪ್ರಾಬಬಿಲಿಟಿ ಯಾವ ಕಡೆ ಇರುತ್ತೋ ಆ ಕಡೆ ವರ್ಕ್ ಆಗಲ್ಲ. ಮಾರ್ಕೆಟ್ ಸ್ಟ್ರೈಟ್ ಪ್ರಾಬಬಿಲಿಟಿ ಇದ್ರೆ ಯಾವಾಗ ನೀನು ಉಲ್ಟಾ ಥಿಂಕ್ ಮಾಡ್ತೀಯ ಅವಾಗೇನೆ ವರ್ಕ್ ಆಗೋದು. ನಾನ್ ಇಷ್ಟು ದಿನ ಟ್ರೇಡ್ ಮಾಡಿರೋದ್ರಲ್ಲಿ ಗೊತ್ತಾಗಿರೋದು. ನೋಡೋಣ ಏನಾಗುತ್ತೆ ಅಂತ. ಸ್ವಲ್ಪ ಸ್ವಲ್ಪ ಪ್ರಾಫಿಟ್ ನಡೀತಾ ಇದೆ. ಇವೆಲ್ಲ ಏನಕ್ಕೂ ಸಾಕಾಗಲ್ಲ. ಇದೊಂದು ಬ್ರೇಕ್ಔಟ್ ಆಗ್ಲಿ. ಈ ಬ್ರೇಕ್ಔಟ್ ಆದ್ರೆ ಆರಾಮಾಗಿ 500 ಲೆವೆಲ್ ಹತ್ರ ಬಂದ್ಬಿಡುತ್ತೆ. ಅವಾಗ ಈ ಸೆಲ್ ಮಾಡಿ ಕೂತಿರ್ತಾರಲ್ಲ ಈ ಸ್ವಿಂಗ್ ಅಲ್ಲಿ ಅವರೆಲ್ಲ ಈ ಪ್ರಾಫಿಟ್ ಬುಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಅವಾಗ ಇನ್ನೊಂದು 50 ಪಾಯಿಂಟ್ಸ್ ಕೊಡುತ್ತೆ ಮಾರ್ಕೆಟ್. ನೋಡೋಣ, ಹೋಪಿಂಗ್ ಫಾರ್ ದ ಬೆಸ್ಟ್. ನಥಿಂಗ್ ಈಸ್ ಇನ್ ಅವರ್ ಹ್ಯಾಂಡ್. ಆಪರೇಟರ್ಸ್ ಪ್ರಕಾರ ಕೂತಿದೀವಿ ನಾವು. ಅವ್ರು ಏನ್ ಮಾಡ್ತಾರೆ ಅದ್ರ ಪ್ರಕಾರ ನಾವು ಪೊಸಿಷನ್ ತಗೊಂಡು ಹೋಗ್ತಾ ಇರೋದು. ನೋಡೋಣ, ಅಪ್ಡೇಟ್ ಮಾಡ್ತೇನೆ. ಓಕೆ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಕಡೆಗೆ ಹೋಗ್ತಿದೆ ಇವಾಗ. ಇಲ್ಲೆಲ್ಲೋ ಪೊಸಿಷನ್ ಮಾಡಿದೆ, ಈ ಪಾಯಿಂಟ್ ಹತ್ರ ಪೊಸಿಷನ್ ಮಾಡಿ 200 ಹತ್ರ 400 ಲೆವೆಲ್ ಬ್ರೇಕ್ಔಟ್ ವೆಯ್ಟ್ ಮಾಡ್ತಿದ್ದೀನಿ ನಾನು. ಅವಾಗೇನೆ ಇಲ್ಲಿ ಯಾರಾದ್ರೂ ಸೆಲ್ ಮಾಡಿದ್ರೆ ಅವ್ರು ಎಕ್ಸಿಟ್ ಆಗಕ್ಕಾಗೋದು. ಸೊ ಟಾರ್ಗೆಟ್ ನೋಡಿದ್ರೆ 3000 ಹತ್ರ ನಡೀತಿದೆ. ಆಲ್ಮೋಸ್ಟ್ 100 ಪಾಯಿಂಟ್ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಬ್ರೇಕ್ಔಟ್. ಐ ಮೀನ್ ದಿಸ್ ಇಸ್ ನಾಟ್ ಬ್ರೇಕ್ಔಟ್. ನೋಡೋಣ, ಪ್ರಾಫಿಟ್ ಕಡಿಮೆ ಆದ್ರೆ ಎಕ್ಸಿಟ್ ಆಗೋಣ, ಆರ್ ಎಲ್ಸ್ ಇನ್ನೊಂದು ಅಪರ್ಚುನಿಟಿ ಕೊಡೋಣ. ಇಲ್ಲಿ ಸೆಲ್ಲಿಂಗ್ ಪಾಯಿಂಟ್ ಇದೆ, ಇದನ್ನು ರೆಸಿಸ್ಟೆನ್ಸ್ ಅನ್ಕೊಂಡು ಎಲ್ಲ ಸೆಲ್ಲೇ ಮಾಡಿರ್ತಾರೆ. ಇನ್ನೊಂದು ವೆಯ್ಟ್ ಮಾಡೋಣ, ಇನ್ನೊಂದು ನಿಮಿಷ. ಈ 400 ಲೆವೆಲ್ ಬ್ರೇಕ್ಔಟ್ ಆದ್ರೆ ಅಲ್ಲೇ ಒಂದು 50 ಪಾಯಿಂಟ್ಸ್ ಕೊಡುತ್ತೆ ನಮ್ಗೆ. ಸೊ ಅವಾಗ ನಾವು ಎಕ್ಸಿಟ್ ಆಗೋಣ. ಅವಾಗ ಎಲ್ಲರೂ ಬೈ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ನಾವು ಎಕ್ಸಿಟ್ ಆಗೋಣ. ಪ್ಲಾನ್ ಸಿಂಪಲ್ ಇದೆ. ಓಕೆ.
ಓಕೆ ಟ್ರೇಡರ್ಸ್, ನೀವು ನೋಡ್ಬೋದು ಇಲ್ಲಿ ಬ್ರೇಕ್ಔಟ್ ಹೋಗ್ತಿದೆ, ಬಟ್ ಪ್ರೀಮಿಯಂ ಏನು ಅಷ್ಟು ಇನ್ಕ್ರೀಸ್ ಆಗ್ತಿಲ್ಲ. ಸೊ ನಾವಿಲ್ಲಿ ಎಕ್ಸಿಟ್ ಆಗೋದೇ ಬೆಟರ್ ಅನ್ನಿಸ್ತಿದೆ. ಓಕೆ, ಎಕ್ಸಿಟ್ ಆಗ್ತಿದ್ದೀನಿ. ಓಕೆ, 2700 ಆರ್ಡರ್ ಎಷ್ಟೊತ್ತಿಗೆ ಹಾಕಿದ್ ನಾವು? 9:37 ಇಲ್ಲಿ 9:37 ಅಂದ್ರೆ ಈ ಪಾಯಿಂಟ್ ಹತ್ರ ಆರ್ಡರ್ ಮಾಡಿದ್ ನಾವು, ಈ ಕ್ಯಾಂಡಲ್ ಹತ್ರ. ಓಕೆ, ಸ್ವಲ್ಪ ಲಾಸ್, ಆಮೇಲೆ ಸ್ವಲ್ಪ ಪ್ರಾಫಿಟ್. ಐ ಮೀನ್ ಇದು ಬ್ರೇಕ್ಔಟ್ ಆಗುತ್ತೆ ಅಂತ ವೇಟ್ ಮಾಡ್ಬೋದಿತ್ತು, ಬಟ್ ಪ್ರಾಫಿಟ್ ಕಡಿಮೆ ಆಗ್ತಿದ್ರೆ ಅದು ವೇಟ್ ಮಾಡ್ಬೇಕು ಅನ್ಸಲ್ಲ. ಓಕೆ, ನೋಡೋಣ. 9:55 ಎಕ್ಸಿಟ್ ಅಂದ್ರೆ ಈ ಕ್ಯಾಂಡಲ್ ಹತ್ರ, ಈ ರೆಡ್ ಕ್ಯಾಂಡಲ್ ಹತ್ರ ನಾವು ಎಕ್ಸಿಟ್ ಆಗಿದ್ದೀವಿ. 2700 ಪ್ರಾಫಿಟ್. ಓಕೆ, ನೋ ಪ್ರಾಬ್ಲಮ್. ನಾಳೆ ಸಿಗೋಣ ಫ್ರೆಂಡ್ಸ್, ನಾಳೆನೂ ಇದೇ ತರ ಟ್ರೇಡಿಂಗ್ ಇರುತ್ತೆ. ನೋಡೋಣ ನಾಳೆ ಏನಾಗುತ್ತೆ. ಓಕೆ, ಬಾಯ್.